ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಬಂದು ನೈಟ್ ಆಗಲೇ 11 ಕಾಲಾಗಿತ್ತು. ನಾನು ಆಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಡನ್ನಾಗಿ ಸುಮ್ಮನೆ ಹೊರಗಡೆ ಬಂದೆ. ಏನು ಗೊತ್ತಾ, ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ. ಅಸಲು ಗಾಳಿನೇ ಬರ್ತಾ ಇರಲಿಲ್ಲ. ಇನ್ನು ಫ್ಯಾನ್ ಇದೆ, ಫ್ಯಾನ್ ಹಾಕೊಂಡ್ರೆ ಅಂತ ಅಲ್ಲೇ ಸುತ್ತುತ್ತಲ್ಲ. ಇನ್ನು ಇದ್ದಿದ್ದು ಕೂಡ ಫುಲ್ಲು ಹೀಟ್ ಆಗಿಬಿಡುತ್ತೆ ಸುಮ್ಮನೆ ಗಾಳಿ. ಅದಕ್ಕೆ ಹೊರಗಡೆ ಬಂದೆ. ಬಂದ ತಕ್ಷಣವೇ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ವಾತಾವರಣ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಹೊರಗಡೆ ಫುಲ್ಲು ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಅದಕ್ಕೆ ಒಂದು ಸ್ವಲ್ಪ ತಂಗೆ ನಿಂತ್ಕೊಂಡೆ. ಇನ್ನು ಆವಾಗ ತಾನೇ ಚಂದ್ರ ಹುಟ್ತಾ ಇತ್ತು. ಚಂದ್ರ ಲೇಟ್ ಆಗುತ್ತೆ ಅನಿಸುತ್ತೆ, 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಹುಟ್ಟೋದು. ನಾನು ವೀಡಿಯೋ ಮಾಡಿದಾಗ 11 ಕಾಲಾಗಿತ್ತು ಟೈಮ್ ಕರೆಕ್ಟಾಗಿ. ಅವಾಗ ನೋಡ್ತಾ ಇದ್ದೀನಿ ಚಂದ್ರ ಇನ್ನೂ ಹುಟ್ತಾ ಇತ್ತು. ಸ್ಟಾರ್ಟಿಂಗ್ ಹುಟ್ಟಿದಾಗ ಫುಲ್ಲು ದೊಡ್ಡದಾಗಿ ಕಾಣಿಸುತ್ತೆ. ಆಮೇಲೆ ಬರ್ತಾ ಬರ್ತಾ ಬೆಳಗ್ಗೆ ಆಗಷ್ಟೊತ್ತಿಗೆ ಸ್ವಲ್ಪ ಸಣ್ಣಕ್ಕಾಗ್ತಾ ಇರುತ್ತೆ. ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಏನಪ್ಪ ಇಷ್ಟೊತ್ತಲ್ಲಿ ಚಂದ್ರ ಹುಟ್ಟುತ್ತೆ ಅಂತ ನನಗೆ ಶಾಕ್ ಆಯಿತು. ಅದಕ್ಕೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ಇಲ್ಲಿ ನಿಂತ್ಕೊಂಡು ನೈಟ್ ಹೊತ್ತು ನೋಡಿದ್ರೆ ಆ ಊರಲ್ಲಿ ಅಕ್ಕಪಕ್ಕ ಊರುಗಳೆಲ್ಲ ಕಾಣಿಸ್ತಾ ಇದೆ. ಅಲ್ಲೆಲ್ಲ ಕೂಡ ಲೈಟ್ ಬೆಳಕು ಕಾಣಿಸ್ತಾ ಇರುತ್ತೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ನೋಡ್ತಾ ಇದ್ದೆ. ರಾತ್ರಿಗೆ ನಿಂತ್ಕೊಂಡು ನೋಡಿದ್ರೆ ಹತ್ರ ಅನಿಸುತ್ತೆ, ಊರ ಹತ್ರ ಐತೇನೋ ಅನಿಸುತ್ತೆ. ಬೆಳಗ್ಗೆ ಟೈಮ್ ನೋಡಿದ್ರೆ ಅಸಲು ಮನೆಗಳು ಕಾಣಲ್ಲ, ಏನೂ ಕಾಣಲ್ಲ, ಬರೀ ಗಿಡ ಮರವೇ ಕಾಣಿಸ್ತಾ ಇರುತ್ತೆ. ಇನ್ನು ಇದು ಬಂದುಬಿಟ್ಟು ಸೋಮವಾರ. ಟೈಮ್ ಬಂದುಬಿಟ್ಟು ಆಗಲೇ 12:45, 1 ಗಂಟೆ ಹತ್ತತ್ರ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು. ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಇನ್ನು ಊಟ ಮಾಡಿಕೊಂಡು ಬಾಕ್ಸ್ಗೆ ಊಟ ತೊಗೊಂಡು ಇನ್ನು ಮಕ್ಕಳೆಲ್ಲ ಅಂಗನವಾಡಿ ಕಳಿಸ್ಬಿಟ್ಟು ಇನ್ನು ನಾನು ನಮ್ಮ ಮನೆಯವ್ರು ಮತ್ತೆ ವಾಪಸ್ಸು ತೋಟಕ್ಕೆ ಬಂದ್ವಿ. ಅವಾಗೆಲ್ಲ ವೀಡಿಯೋ ಏನೂ ಮಾಡಲಿಲ್ಲ ನಾನು. ಮತ್ತೆ ಬಂದು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ಈಗ. ಇವತ್ತು ಬಂದುಬಿಟ್ಟು ಅಂದ್ಕೊಂಡೆ ಮನಸ್ಸಲ್ಲಿ ಗಟ್ಟಿಯಾಗಿ, ನಮ್ಮ ಮನೆಯವ್ರ ಮಾತು ಕಟ್ಕೊಂಡ್ರೆ ಆಗೋದಿಲ್ಲ, ಇದು ಎಲ್ಲ ಇಲಿ ಪಾಲಾಗುತ್ತೆ, ಎಲ್ಲ ನೀಟಾಗಿ ಜೋಡಿಸ್ಬಿಡೋಣ ಅಂತೇಳ್ಬಿಟ್ಟು ಇನ್ನು ಎಲ್ಲ ಕೂಡ ಮತ್ತೆ ಸೆಲ್ಫೆಲ್ಲ ನೀಟಾಗಿ ಬಟ್ಟೆ ತೊಗೊಂಡು ಒರೆಸಿ ಫಸ್ಟ್ ಕಸೆಲ್ಲ ಗುಡಿಸ್ಕೊಂಡೆ. ಮತ್ತು ಸ್ವಲ್ಪ ಜಾಡು ಏನಾದ್ರು ಕಟ್ಟಿದೆ ಅಂತೇಳ್ಬಿಟ್ಟು, ಜಾಡು ಏನು ಕಟ್ಟಿರಲಿಲ್ಲ, ಚೆನ್ನಾಗೇ ಇತ್ತು. ಆದರೂ ಕೂಡ ನನ್ನ ಸಮಾಧಾನಕ್ಕೋಸ್ಕರ ನಾನು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಶೆಲ್ಫೆಲ್ಲ ಸ್ವಲ್ಪ ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಇನ್ನು ನ್ಯೂಸ್ ಪೇಪರ್ ಇತ್ತು ಸದ್ಯ. ನ್ಯೂಸ್ ಪೇಪರು ತೊಗೊಂಡ್ಬಿಟ್ಟು ಎಲ್ಲ ಹಾಕಿ ಸ್ವಲ್ಪ ಜೋಡಿಸೋಣ ಐಟಮ್ ಎಲ್ಲ ಅಂತೇಳ್ಬಿಟ್ಟು ನಾನೇ ಸ್ಟಾರ್ಟ್ ಮಾಡಿದೆ ಇವತ್ತು. ನಿಜವಾಗ್ಲೂ ಚೀಲ ಎಲ್ಲ ಫುಲ್ಲು ಎಲೆ ಎಲ್ಲ ಕಡ್ದಾಕ್ಬಿಟ್ಟಿದೆ. ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಸಾಮಾನು ವೇಸ್ಟ್ ಆಗ್ಬಿಟ್ಟು. 2 ಕುಕ್ಕರ್ ಇದೆ ನಮ್ಮದು. 2 ಕುಕ್ಕರ್ ಬೆಲ್ಟ್ ಕೂಡ ಕಡ್ದಾಕ್ಬಿಟ್ಟಿದ್ದಾವೆ. ನನಗೆ ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೀನಿ, ಎಲ್ಲನೂ ಕಡ್ದಾಗಿರೋ ಪ್ರತಿಯೊಂದು ಐಟಮ್ ತೋರಿಸ್ತಾ ಇದ್ದೀನಿ. ನೋಡಿ ಆ ಥರ ಕಳೆದ್ಬಿಟ್ಟಿದೆ. ಒಂದು ಬೇಕಾದ್ರೆ ಇಟ್ಕೊಂಬನ್ನಿ ಅಂದರೆ ಇಟ್ಕೊಬರ್ತಾ ಇಲ್ಲ. ಎಲ್ಲಾದರೂ ಸ್ವಲ್ಪ ಏನನ್ನೇ ತೊಗೊಂಬಂದು ಇಡಿ ಅಂದ್ರೂ ತೊಗೊಂಬಂದು ಇಡ್ತಾ ಇಲ್ಲ. ನೋಡಿ ಎಷ್ಟೊಂದು ವೇಸ್ಟ್ ಅಂತ ಹೇಳ್ಬಿಟ್ಟು ಇನ್ನು ತೋರಿಸ್ತಾ ಇದ್ದೆ. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಇಲಿ ಅಂದರೆ ಸಿಕ್ಕಾಪಟ್ಟೆ ಇಲೆ ಇದೆ. ಏನಾದರೂ ಒಂದು ಬೆಕ್ಕಿನ ಮರಿ ಸಾಕಲೇಬೇಕು. ಅವಕ್ಕೆ ಮದ್ದಿಟ್ಟು ಸಾಯಿಸೋಕ್ಕೆ ಮನಸ್ಸೇ ಬರ್ತಾಯಿಲ್ಲ ಫ್ರೆಂಡ್ಸ್. ಅದು ನಿಜವಾಗ್ಲೂ ಒಂಥರ ಅನಿಸ್ತಾ ಇದೆ. ಅಷ್ಟೊಂದು ಇದಾವೆ ಇಲಿ. ಅಷ್ಟು ಇಲಿನ ಹೆಂಗೆ ಸಾಯಿಸೋಕ್ಕೆ ಮನಸ್ಸು ಬರುತ್ತೆ ಹೇಳಿ. ಅದಕ್ಕೆ ಬೆಕ್ಕು ಸಾಕ್ಬಿಟ್ರೆ ಸಾಕುವ ಸೌಂಡ್ ಮಾಡ್ತಾ ಇರುತ್ತಲ್ಲ, ಚಿಕ್ಕ ಮರಿ ಅದೇನು ದೊಡ್ಡದೇನು ಆಗಲ್ಲ. ಚಿಕ್ಕ ತೊಗೊಂಬಂದು ಸಾಕ್ಕೊಂಡ್ರೆ ಅದ್ರ ಸೌಂಡ್ಗಾದರೆ ಅವು ಬರೋದಿಲ್ಲ ಅಂತೇಳ್ಬಿಟ್ಟು ಇನ್ನು ಅಕ್ಕಪಕ್ಕ ಊರಲ್ಲೆಲ್ಲ ಹುಡುಕ್ತಾ ಇದ್ದೀವಿ. ಬಟ್ ಎಲ್ಲೂ ಕೂಡ ಬೇಕಿನ ಕೂನಿಗಳೇ ಸಿಗ್ತಾಯಿಲ್ಲ ನಮಗೆ. ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನೋಡೋಣ, ಅಲ್ಲಿವರೆಗೂ ಕೂಡ ಹೆಂಗೋ ಬೆಳಗ್ಗೆ ಟೈಮ್ ಮತ್ತು ಸಾಯಂಕಾಲ ಟೈಮೆಲ್ಲ ನೋಡ್ಕೊಂಬಿಟ್ಟು ಹೋದ್ರಾಯ್ತು ಅಂತೇಳಿ. ಮತ್ತು ಐಟಮ್ ಎಲ್ಲ ಕೂಡ ಬಾಕ್ಸ್ ಒಳಕ್ಕೆ ಹಾಕಿಟ್ರೆ ಮಾತ್ರ ಸೇಫ್ಟಿಯಾಗಿರುತ್ತೆ. ಇನ್ನು ಹೊರಗಡೆ ಇಟ್ಟರಂತೂ ಕೂಡ ಏನು ಉಳಿಸೋದೇ ಇಲ್ಲ, ಆ ಥರ ಇದು ಮಾಡ್ತವೆ. ಇನ್ನೊಂದು ವಿಷಯ, ಮನೆಯಲ್ಲಿ ಯಾರಾದರೂ ಇದ್ದರೆ ಮಾತ್ರ ಒಂದು ಇಲಿ ಮರಿ ಕೂಡ ಬರೋದಿಲ್ಲ. ನಾವು ಸ್ವಲ್ಪ ಹಿಂಗೆ ಬಾಗಿಲು ಮುಂದಕ್ಕೆ ಹಾಕ್ಕೊಂಡು ಮತ್ತೆ ಬಂದು ನೋಡೋಷ್ಟೊತ್ತಿಗಾಗಲೇ ಬುದ್ದು ಓಡ್ತಾ ಇರ್ತವೆ. ಅಷ್ಟೊಂದು ಕಾಣಿಸ್ತಾ ಇರ್ತವೆ. ಅದಕ್ಕೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇಲ್ಲೇ ಇದ್ದೆ, ಮಧ್ಯಾಹ್ನದಿಂದ ಸಂಜೆವರೆಗೂ. ಆದರೂ ಒಂದು ಇಲಿ ಸಮೇತ ಬಂದಿರಲಿಲ್ಲ. ಮತ್ತೆ ಮನೆಗೆ ಹೋಗಿ ಬಂದು ನೋಡೋಷ್ಟೊತ್ತಿಗೆ ಆಗಲೇ ಮತ್ತೆ ಕಿತಾಪತಿ ಮಾಡಿಬಿಟ್ಟಿದ್ವು. ಅದಕ್ಕೆ ನೋಡೋಣ ಹೆಂಗಾನ ಆಗಲಿ ಅಂತೇಳ್ಬಿಟ್ಟು, ಹಿಂಗೆ ಇದ್ರೆ ಆಗೋದಿಲ್ಲ, ಸುಮ್ಮನೆ ನಮ್ಮ ಟೈಮ್ ವೇಸ್ಟು. ಮತ್ತು ಏನಾದರೂ ಮುಂದೆ ಇದು ಮಾಡ್ಕೊಳೋಣ ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಹಬ್ಬ ಕೂಡ ಹತ್ರ ಬಂತು. ಇನ್ನು ಹಬ್ಬಕ್ಕೆಲ್ಲ ಕೂಡ ಕ್ಲೀನಿಂಗ್ ಎಲ್ಲ ಏನಿರೋದಿಲ್ಲ, ಎಲ್ಲ ಕೂಡ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ಕೂಡ ಕ್ಲಿಯರ್ ಆಯಿತು. ಅದಕ್ಕೆ ಇನ್ನು ಹಬ್ಬ ಆಗೋವರೆಗೂ ಏನು ಟೆನ್ಷನ್ ಇಲ್ಲ. ಅದು ಮತ್ತು ಚಿಕನ್ ಮಟನ್ ಏನು ಕೂಡ ನಾವು ತಿನ್ನೋ ಹಾಗಿಲ್ಲ ಇವಾಗ. ಅದೂ ಮತ್ತು ಮಂತ್ಲಿ ಪ್ರಾಬ್ಲಮ್ಸ್ಗಳೆಲ್ಲ ಕ್ಲಿಯರ್ ಆಯಿತು. ಹಾಗಾಗಿ ಇನ್ನೊಂದು ಸತಿ ಎಲ್ಲ ಕೂಡ ಎಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು ಒಂದು ಸತಿ ಇನ್ನು ಪೂಜೆ ಎಲ್ಲ ಕೂಡ ಶುರು ಮಾಡೋಣ ಅಂತ ಹೇಳಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಇದು ತರಕಾರಿ ಬುಟ್ಟಿ ಕೂಡ ಅಷ್ಟೇ, ಅದು ಕೂಡ ಕೆಳಗಿಂದ ಒಂದು ಬುಟ್ಟಿ ಇದೆ, ಅದು ಎಲ್ಲ ಫುಲ್ಲು ಕೂಡ ರೌಂಡಾಗಿ ಕಡ್ದಾಕ್ಬಿಟ್ಟಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇರೋದನ್ನೇ ಜೋಡಿಸ್ಕೊಳೋಣ. ಒಂದು ನ್ಯೂಸ್ ಪೇಪರ್ ಎಲ್ಲ ಹಾಕ್ಬಿಟ್ಟು ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಏನಾದರೂ ಹಾಕಿಡೋದಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಇನ್ನು ಅದನ್ನೆಲ್ಲ ಇದು ಮಾಡ್ತಾಯಿದ್ದೀನಿ. ಈ ಕಡೆ ಬಂದುಬಿಟ್ಟು ಇದು ತರಕಾರಿ ಡಬ್ಬಿಗಳಿದೆ ಫ್ರಿಜ್ಜಲ್ಲಿಡೋವು.
ತುಂಬ ಇದ್ದಾವೆ. ಅವನ್ನು ಕೂಡ ಎಲ್ಲ ನೀಟಾಗಿ ಇನ್ನೊಂದು ತೊಳೆದ್ಬಿಟ್ಟು ಎಲ್ಲ ಒರೆಸಿ ಫ್ರಿಜ್ಜಲ್ಲಿ ಇಡಬೇಕು. ಇನ್ನು ತರಕಾರಿ ಎಲ್ಲ ತೊಗೊಂಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೆಲ್ಲ ಕೂಡ ತೊಗೊಂಡು ಹೋಗಿ ಅಲ್ಲೇ ಅದೇ ಮನೆಯಲ್ಲೇ ಇಟ್ಬಿಡ್ತೀನಿ. ಇನ್ನು ಫ್ರಿಜ್ಜಲ್ಲಿ ತಂದಿಟ್ರಂತೂ ಇನ್ನು ಇಲ್ಲಿ ಕಾಟಕ್ಕೆ ವೈರೆಲ್ಲ ಕಡ್ದಾಕ್ಬಿಡ್ತವೆ, ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಫ್ರಿಜ್ಜಲ್ಲೇ ಇರಲಿ. ಏನಾನ ಎಮರ್ಜೆನ್ಸಿ ಬೇಕಂದರೆ ತರಕಾರಿ ಮಾತ್ರ ಇಟ್ಕೊಂಡಿರು, ಇನ್ನು ಮಿಕ್ಕಿರೋದೆಲ್ಲ ಕೂಡ ಡಬ್ಬಿಗಳಿಗೆ ಹಾಕಿ ಇಲ್ಲೇ ಇಟ್ಕೊಂಡಿರು ಅಂತ ಹೇಳಿದರು. ಅದಕ್ಕೆ ತರಕಾರಿ ಮತ್ತು ಏನಾದರೂ ಇಂಪಾರ್ಟೆಂಟ್ ಇರೋ ಕಾಳು ಅದು ಇದು ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡು ಇಲ್ಲಿ ಮಾತ್ರ ಇಡೋಣ, ಸುಮ್ಮನೆ ಇಲ್ಲಿಗೆ ಪಾಲೆ ಹಾಕಿ ಹೇಳಿ ಇನ್ನು ಡಬ್ಬಿಗಳೆಲ್ಲ ಕೂಡ ಎತ್ತಿಟ್ಟೆ. ನಾನು ಎಷ್ಟು ನೀಟಾಗಿ ತೊಗೊಂಬಂದಿದ್ನೋ ಅಷ್ಟೇ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾವೆ. ನಾನು ಆ ಊರಿಂದ ಬರ್ಬೇಕಾರಂತೂ ನೀಟಾಗಿ ಎಲ್ಲ ತೊಳೆದು ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ನೀಟಾಗಿ ಚೀಲಕ್ಕೆಲ್ಲ ತುಂಬಿಸಿದ್ದೆ. ಇಲ್ಲಿಗೆ ಬಂದಾಗ ಏನೇ ಹೇಳಿ ಬಂದ ತಕ್ಷಣ ನಾನು ಒಂದು 2-3 ದಿನ ಬಿಟ್ಬಿಟ್ಟು ಎಲ್ಲ ಮಾಡ್ಕೋಬೇಕಿತ್ತು. ಇನ್ನು ನಮ್ಮ ಮನೆಯವರು ಸ್ವಲ್ಪ ಇರು ಅಂತ ವೆಯ್ಟ್ ಮಾಡಿಸ್ತಾಯಿದ್ರು. ಮತ್ತು ಸಿಲಿಂಡ್ರ್ ಕೂಡ ನಮಗೆ ಬೇಗ ಸಿಗಲಿಲ್ಲ, ಅನುಕೂಲ ಆಗಲಿಲ್ಲ. ಪರವಾಗಿಲ್ಲ, ಸಿಲಿಂಡ್ರ್ ಸಿಗದಿದ್ರು ಪರವಾಗಿಲ್ಲ, ಒಲೆಲ್ಲ ಮಾಡ್ಕೋಬೋದು, ಹೆಂಗೋ ಒಂದು ಆಗುತ್ತೆ ಅಂತಂದರೂ ಕೂಡ ಕೇಳಿಲ್ಲ ಅವರು. ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ಅವ್ರಿಗೂ ಕೂಡ ನಾನು ಜಾಸ್ತಿ ಅವ್ರ ಜೊತೆ ವಾದಿ ಮಾಡೋಕ್ಕಾಗೋದಿಲ್ಲ, ವಾದಿಸೋದಕ್ಕೂ ಕೂಡ ನಾನು ಹೋಗಲ್ಲ. ಅವ್ರು ಏನೇ ಹೇಳಿದ್ರು ಕೂಡ ಒಳ್ಳೇದಕ್ಕೆ ಅಂದ್ಕೊಂಡು ಇನ್ನು ಸುಮ್ಮನೆ ಆಗಿಬಿಟ್ಟಿದ್ದೆ. ಅದಕ್ಕೆ ಇವತ್ತು ಬಂದುಬಿಟ್ಟು ನಾನೆಲ್ಲ ಮಾಡ್ಕೊಡೋಣ ಒಂದೊಂದೇನೋ. ಇನ್ನು ಬುಧವಾರ ಬಂದುಬಿಟ್ಟು ನಮ್ಮ ಗುಂಡಂದು ಹುಟ್ಟಿದ ಹಬ್ಬ ಇದೆ. ನಮ್ಮ ಗುಂಡನಿಗೆ 4 ವರ್ಷ ಫುಲ್ಲು ತುಂಬುತ್ತೆ. ಹೋದ ವರ್ಷ ಕೂಡ ಬರ್ತ್ಡೇ ಮಾಡಲಿಲ್ಲ ನಾವು. ಇನ್ನು ಅವ್ನು ಹುಟ್ಟಿ 2 ವರ್ಷ ಮಾತ್ರ ನಾವು ಚೆನ್ನಾಗಿ ಕೇಕೆಲ್ಲ ಕಟ್ ಮಾಡಿದ್ವಿ. ಹೋದ ವರ್ಷ ಮಾಡಬೇಕಿತ್ತು, ಹೋದ ವರ್ಷ ಅಂತೂ ನನಗೆ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಈ ವರ್ಷವೂ ಅಷ್ಟೇ, ಈ ವರ್ಷವೂ ಮಾಡಲ್ಲ. ಇನ್ನು ಮುಗೀತು, ಒಂದು ಸತಿ ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ಅದು ಇಂಟ್ರೆಸ್ಟು ಬರೋದಿಲ್ಲ. ಬಿಡು, ಇದ್ದರೆ ಇರಲಿ ಪರವಾಗಿಲ್ಲ ಅನ್ನೋಷ್ಟು ಇದಾಗ್ಬಿಡುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಅವನಿಗೆ ಒಂದು ಜೊತೆ ಬಟ್ಟೆ ತೊಗೊಂಬಂದ್ಬಿಟ್ಟು ಇನ್ನು ದೇವಸ್ಥಾನ ಕರ್ಕೊಂಡೋಗಿ ಇನ್ನು ಚಾಕ್ಲೇಟ್ ಎಲ್ಲ ಕೊಡಿಸ್ಬಿಡೋಣ ಸುಮ್ಮನೆ, ಫ್ರೆಂಡ್ಸ್ಗೆಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀವಿ ಈ ಸರಿ ಕೂಡ. ಇನ್ನು ನಮ್ಮ ಮನೆಯವ್ರು ಹೇಳ್ತಾ ಇದ್ದರು, ಮಾಡೋಣ ಬಿಡು ಕೇಕ್ ತಂದಂದರು, ಬಟ್ ನಾನೇ ಬೇಡ ಅಂತ ಹೇಳಿದೆ. 1 ವರ್ಷ ನಾವು ನಿಲ್ಲಿಸಿದಾಗ ಮತ್ತೆ ಅದು 2 ವರ್ಷನೋ 3 ವರ್ಷನೋ ಅಂತ ಮಾಡೋ ಹಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಬೇಡ ಬಿಡು, ಸುಮ್ಮನೆ ಇನ್ನೇನು ಸ್ಟಾಪ್ ಮಾಡಿದ್ದೀವಿ, ಇರಲಿ ಬಿಡು ನೋಡ್ಕೊಳೋಣ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿದ್ದೇನೆ. ಅದಕ್ಕೆ ಅಟ್ಲೀಸ್ಟ್ ಬುಧವಾರ ಒಂದು ಹುಟ್ಟಿದ ಹಬ್ಬ ಮನೇಲಿ ಹೆಂಗೆ ಸ್ವಲ್ಪ ಸ್ವೀಟ್ ಆದರೂ ಮಾಡೋಣ, ಇನ್ನು ನಾಳೆ ನಾಡಿದ್ದು ಸಿಲಿಂಡ್ರಿಗೆ ತರಿಸ್ಬಿಟ್ಟು ಅಂತೇಳ್ಬಿಟ್ಟು ಅದಕ್ಕೆ ಎಲ್ಲ ಇವತ್ತು ನೀಟಾಗಿ ಜೋಡಿಸ್ಕೊತಾ ಇದ್ದೀವಿ. ಇನ್ನು ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ರಾಗಿ ಚೀಲ, ಅಕ್ಕಿ ಚೀಲ ಅದೆಲ್ಲ ಕೂಡ ಇತ್ತಲ್ವ, ಅದೆಲ್ಲ ಡ್ರಮ್ಮಲ್ಲಿ ಹಾಕಿಟ್ಟಿದ್ವಿ. ಮತ್ತು ಸ್ವಲ್ಪ ಎಷ್ಟು ಬೇಕೋ ಅಷ್ಟೆಲ್ಲ ತೊಗೊಂಬಿಟ್ಟು ಇನ್ನು ಬಕೆಟ್ ಕೂಡ ಇತ್ತು, ಚೆನ್ನಾಗಿತ್ತು ಕ್ವಾಲಿಟಿ ಬಕೆಟ್ಗಳೇ ಇದ್ದು ನನ್ನ ಹತ್ರ. ಇನ್ನು ತೊಗೊಂಬಂದು ಇನ್ನೊಂದು ಸತಿ ಎಲ್ಲ ಕೂಡ ತೊಳೆದು ಎಲ್ಲ ಬಿಸಿಲಿಗೆ ಇಟ್ಬಿಟ್ಟು, ಭಯಂಕರ ಬಿಸಿಲಿತ್ತು ಫ್ರೆಂಡ್ಸ್, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಎಲ್ಲ ತೊಳೆದು ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಫುಲ್ಲು ಒಣಗೋಗ್ತಾಯಿದ್ವು ಎಲ್ಲನೂ, ಅಷ್ಟು ನೀಟಾಗಿ ಡ್ರೈ ಆಗೋದು. ಅದಕ್ಕೆ ಎಲ್ಲ ತೊಳೆದಿಟ್ಬಿಟ್ಟು ಇನ್ನು ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಇದು ಇನ್ನೊಂದು ಪ್ರಾಬ್ಲಮ್ಮು, ಎಲ್ಲೂ ಕೂಡ ಮೊಳೆ ಹೊಡೆಯೋದಕ್ಕೆ ಆಗೋದಿಲ್ಲ ಇದರಲ್ಲಿ, ಶೀಟಲ್ಲಿ. ಇನ್ನು ಹೋಲ್ಸ್ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಏನೇ ನಾವು ಇಟ್ಕೊತೀವಿ ಅಂದರೂ ಕೂಡ ಅದು ಕಂಬಿ ಇದೆ ಅಲ್ವಾ ಕೆಬ್ಬಣದ್ದು, ಅದಕ್ಕೆ ಏನಾದರೂ ಬೇರೆ ಥರ ತಂತಿ ಸುತ್ತಬಿಟ್ಟು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಪಾತ್ರೆ ಸ್ಟ್ಯಾಂಡ್ ಬಂದುಬಿಟ್ಟು ಈ ಕಡೆ ಸೈಡನ್ನೇ ಇಟ್ಸ್ಕೊಂಡಿದ್ದೀನಿ ಇರಲಿ ಅಂತ ಹೇಳಿ. ಅಲ್ಲಿ ಸ್ವಲ್ಪ ನೀಟಾಗಿ ದಪ್ಪಕ್ಕೆ ತಂತಿ ಎಲ್ಲ ನೀಟಾಗಿ ಎಣೆದ್ಬಿಟ್ಟು ನಮ್ಮ ಮನೆಯವರನ್ನ ಟೈಟಾಗಿ ಬೀಳದೇ ಇರೋ ಥರನೂ ಕಟ್ಕೊಟ್ರು. ಇನ್ನು ಕಟ್ಕೊಟ್ಟ ತಕ್ಷಣ ಮತ್ತೆ ಇನ್ನೊಂದ್ಸತಿ ನೀಟಾಗಿರೋ ಸ್ಟ್ಯಾಂಡೆಲ್ಲ ಒರೆಸ್ಬಿಟ್ಟು ಇನ್ನು ಚಿಕ್ಕ ಪುಟ್ಟ ಸಾಮಾನೆಲ್ಲ ಇತ್ತಲ್ವ, ಲೋಟ, ಪ್ಲೇಟು, ತಟ್ಟೆ, ಚೊಂಬು ಅವೆಲ್ಲ ಕೂಡ ನೀಟಾಗಿ ಜೋಡಿಸ್ಕೊಂಡೆ. ಇನ್ನು ಜೋಡಿಸ್ಕೊಂಡ ತಕ್ಷಣ ಇನ್ನು ರಾಗಿ ಹಿಟ್ಟೆಲ್ಲ ಜಲ್ದಿ ಹಿಡಿತಾ ಇದ್ದೀನಿ. ಇನ್ನು ಬಂದು ಒಂದು 15-20 ದಿನ ಆಯಿತು ಸುಮಾರು. ಇನ್ನು ಏನಾಗಿದೆಯೋ ಏನೋ ಹುಳಗಿನಾಗಿದೆಯೋ ಏನೋ ರಾಗಿ ಹಿಟ್ಟು ಎಲ್ಲ ಹಂಗೆ ಇಟ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಬಿಟ್ಟು ಎಲ್ಲ ಜಡಿ ಹಿಡಿದು ನೀಟಾಗಿ ನೋಡ್ತಾಯಿದ್ದೀನಿ. ಹುಳ್ಳಿಕಾಳು ಅವೆಲ್ಲ ಕೂಡ ತಂದಿದ್ನಲ್ವ, ಅವೆಲ್ಲ ಕೂಡ ಬಿಸಿಲಿಗೆಲ್ಲ ಇಟ್ಟಿದ್ದೆ ನೀಟಾಗೆ. ಬಿಸಿಲಿಗೆ ಇಟ್ಬಿಟ್ಟು ಹುಳ ಆಡಿತ್ತು ಆಗ್ಲೇ, ಅದು ಹುಳ್ಳಿಕಾಳಲ್ಲೆಲ್ಲ ಕೂಡ ಸ್ವಲ್ಪ ಹೋಗ್ಲಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತೇಳಿ ಎಲ್ಲ ಬಿಸಿಲಿಗೆ ಇಟ್ಟಿದ್ದೆ. ಇನ್ನು ಅಲಸಂದೆ ಕಾಳು, ಹೆಸ್ರು ಕಾಳು ಅವೆಲ್ಲ ಕೂಡ ಫ್ರಿಜ್ಜೆಲ್ಲ ಇದ್ದಾವೆ. ಈ ಹುಳ್ಳಿಕಾಳು ಮಾತ್ರ ಚೀಲದಲ್ಲಿದ್ವಲ್ಲ, ನನಗೆ ಬೇಗ ಸಿಗಲಿಲ್ಲ, ಇಡೋದಕ್ಕಾಗಲಿಲ್ಲ. ಅದಕ್ಕೆ ಚೀಲದಲ್ಲೇ ಇದ್ವಲ್ವ, ಸ್ವಲ್ಪ ಹುಳ ಆಡಿದ್ವು, ಅವನ್ನೆಲ್ಲ ಕೂಡ ಬಿಸಿಲಿಗೆ ಹಾಕ್ಬಿಟ್ಟು ಇವಾಗ ಫಸ್ಟ್ ರಾಗಿ ಹಸಿಟ್ಟೆಲ್ಲ ಜಡಿ ಹಿಡಿತಾ ಇದ್ದೀನಿ. ಇನ್ನು ಅಕ್ಕಿ ಕೂಡ ಬಕೆಟ್ಗೆ ಹಾಕಿ ಇಟ್ಕೊಬಿಡೋಣ ಅಂತೇಳ್ಬಿಟ್ಟು ಇನ್ನು ಬಕೆಟ್ ಅವೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಒಣಗೋದಕ್ಕೆ ಅಂದರೆ ಸ್ವಲ್ಪ ಇದಾಗಲಿ ಅಂತೇಳ್ಬಿಟ್ಟು ಇನ್ನು ಬಿಸಿಲಿಗೆ ಇಟ್ಟಿದ್ದೆ.
ಇನ್ನು ನಮ್ಮ ಮನೆಯವರು ಕೂಡ ಇದ್ದರು. ಇನ್ನು ಗುಂಡ ಅಂಗನವಾಡಿಗೆ ಹೋಗಿದ್ದ. ಇನ್ನು ಸಂಜೆಗೆ ಬರೋಷ್ಟೊತ್ತಿಗೆ ಬೇಗ ಮನೆಗೆ ಹೋಗೋಣ ಅಂತ ಹೇಳಿ ಇನ್ನು ಆದಷ್ಟು ಸ್ವಲ್ಪ ಫಾಸ್ಟಾಗಿ ಎಲ್ಲ ಮಾಡಿಕೊಂಡೆ. ಆದರೂ ಕೂಡ ಫುಲ್ಲು ನಾನು ಏನೂ ನೀಟಾಗಿ ಇಟ್ಕೊಂಡಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ. ಮತ್ತು 4 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೇಕಂತ ಹೇಳಿ ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಫಾಸ್ಟಾಗೆ ಮಾಡ್ಕೊತಾ ಇದ್ದೀನಿ. ಇನ್ನು ನಾಳೆಯಿಂದನೂ ಅಷ್ಟೇ, ಮಂಗಳವಾರದಿಂದ ಇನ್ನು ನೀಟಾಗೆಲ್ಲ ಇದು ಮಾಡ್ಕೋಬೇಕು. ಇನ್ನು ಐಟಮ್ ಎಲ್ಲ ಜಾಸ್ತಿ ಇದೆ ಮನೆಯಲ್ಲಿಂದ ತರೋದು. ಅಂದರೆ ಸ್ಟೀಲ್ ಬಾಕ್ಸು, ಪಾತ್ರೆಗಳು, ಚಿಕ್ಕ ಪುಟ್ಟ ಐಟಮ್ ಎಲ್ಲ ಇದೆ ಅತ್ತೆ ಮನೇಲಿ. ಅದೆಲ್ಲ ಕೂಡ ತೊಗೊಂಬಂದು ಇಲ್ಲಿ ಮತ್ತೆ ಜೋಡಿಸ್ಕೋಬೇಕಾಗುತ್ತೆ. ಇನ್ನು ಮಳೆಗಾಲ ಬಂದ್ರಂತೂ ನಮಗೆ ತುಂಬ ಭಯ ಅಲ್ಲಿ ಕೂಡ, ಮನೆ ಯಾವಾಗ ಇದಾಗುತ್ತೆ ಅಂತೇಳ್ಬಿಟ್ಟು. ಅದಕ್ಕೆ ಏನೇನು ಐಟಮ್ ಇದೆ ಎಲ್ಲ ತೊಗೊಂಬಂದು ಜೋಡಿಸ್ಕೊಡೋಣ ಅಂತೇಳ್ಬಿಟ್ಟು ಇಷ್ಟು ಮಾತ್ರ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಫೈನಲ್ ಆಗಿಲ್ಲ. ಇದು ನಮ್ಮ ಮನೆಗೆ ಹೋಗಿ ಸಾಯಂಕಾಲ ಬರೋಷ್ಟೊತ್ತಿಗೆ ಮತ್ತೆ ಇಲ್ಲಿಗೆ ವಾಪಸ್ಸು ನಾನು ಪಾತ್ರೆ ಎಲ್ಲ ನೀಟಾಗಿ ಜೋಡಿಸೋಗಿದ್ನಲ್ಲ, ಆಗಲೇ ಎಲ್ಲ ಕೆಳಗೆ ಬೀಳಿಸ್ಬಿಟ್ಟಿದ್ವಿ ಇಲ್ಲಿ. ಅದಕ್ಕೆ ಮತ್ತೆ ಬಂದು ನಮ್ಮ ಮನೆಯವರೆಲ್ಲ ಓಡಿಸ್ತಾ ಇದ್ದಾರೆ. ಈ ಕಡೆ ಬಂದುಬಿಟ್ಟು ಬಕೆಟ್ ಅವೆಲ್ಲ ಇಟ್ಟಿದ್ದೀನಿ ನೀಟಾಗೆ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬಟ್ ಅದನ್ನು ನೀಟಾಗಿ ಜೋಡಿಸಿಲ್ಲ, ಸೆಟ್ ಮಾಡಿಲ್ಲ ನಾನು. ಇನ್ನು ಕುಕ್ಕರು ಎಲ್ಲ ಬೆಲ್ಟೆಲ್ಲ ಕಡ್ದಾಕ್ಬಿಟ್ಟಿದ್ವಿ, ಅವೆಲ್ಲ ತೊಳೆದು ಮತ್ತೆಲ್ಲ ಇಟ್ಟೋಗಿದ್ದೆ. ಈ ಥರ ಸ್ವಲ್ಪ ಇದೆ ಅಷ್ಟೇ. ಇದು ನೋಡಿದ್ರಂತೂ ಸಿಕ್ಕಾಪಟ್ಟೆ ದೊಡ್ಡ ಮನೆ. ಅಪ್ಪ ಇದಕ್ಕೆ ಎಷ್ಟು ಸಾಮಾನು ತುಂಬಿಸಿದ್ರು ಕೂಡ ಅದು ನೀಟಾಗೆ ಕಾಣೋದಿಲ್ಲ. ಸ್ವಲ್ಪ ಸಾಮಾನೇ ಈ ಥರ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ವ್ಲಾಗು. ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಹಾಗೆ ವೀಡಿಯೋಸ್ ಕೂಡ ಹೇಗೆ ಬರ್ತಾಯಿದೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾ ಇರಿ.